ಹೊಸ ವರ್ಷಾಚರಣೆಗೆ ಅಂತ ಜನ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗ್ತಾರೆ. ಅದರಲ್ಲೂ ಕೊಡಗುಗೆ ಜಾಸ್ತಿ ಹೋಗ್ತಕ್ಕಂಥದ್ದು. ಮಡಿಕೇರಿಯ ಕಟ್ಟೆಮಾಡು ದೇಗುಲ ವಿವಾದ ಇದು. ಶ್ರೀ ಮಹಾಮೃತ್ಯುಂಜಯ ದೇಗುಲ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ದೇಗುಲದ ಸುತ್ತ 300 ಪೊಲೀಸರ ಸರ್ಪಗಾವಲನ್ನು ಹಾಕಲಾಗಿದೆ. ಕಟ್ಟೆಮಾಡು ಜಾಥಾಕ್ಕೆ ಹೊರಟ ಸಂಘಟಕರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂತಕ್ಕಂಥ ಮಾಹಿತಿ. ಮಡಿಕೇರಿಯ ಕಟ್ಟೆಮಾಡು ದೇಗುಲದ ವಿವಾದ ಇದು. ಶ್ರೀ ಮಹಾಮೃತ್ಯುಂಜಯ ದೇಗುಲ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಸ್ವಲ್ಪ ಅಲ್ಲಿ ಗಲಾಟೆಗಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ 300 ಪೊಲೀಸರ ಸರ್ಪಗಾವಲು. ಕಟ್ಟೆಮಾಡು ಜಾಥಾಕ್ಕೆ ಹೊರಟ ಸಂಘಟಕರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇಲಾಖೆ ನಮ್ಮ ಇದನ್ನು ಗಮನ ಮಾಡ್ತಾ ಇದೆ. ಇಲಾಖೆಗೆ ಧಿಕ್ಕಾರ ಇದು. ಮಡಿಕೇರಿಯ ಕಟ್ಟೆಮಾಡು ದೇಗುಲದ ವಿವಾದ ಯಾಕೆ ವಿವಾದ ಅಂತಕ್ಕಂಥದ್ದು ನೋಡ. ಶ್ರೀ ಮಹಾಮೃತ್ಯುಂಜಯ ದೇಗುಲ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಹೇರಿದಾರಂತೆ. ದೇಗುಲದ ಸುತ್ತ 300 ಪೊಲೀಸರು ಸರ್ಪಗಾವಲು ಹಾಕಿದ್ದಾರಂತೆ. ಕೆಲವು ಸಂಘಟಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಬಂಡೆ ಮಹಾಕಾಳಿ ದೇಗುಲದಲ್ಲಿ ಭಕ್ತ ಸಾಗರ. ವರ್ಷದ ಕೊನೆಯ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ ಅಂತ ಕರೀತಾರೆ ಇವತ್ತು. ಸೊ ಹಾಗಾಗಿ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ವಿಪರೀತವಾದ ರಶ್ ಇರುತ್ತೆ ಇವತ್ತು. ಅದರಲ್ಲೂ ಶಿವ ಪಾರ್ವತಿಯರ ದೇವಸ್ಥಾನ ಅಂತಂದರೆ ವಿಪರೀತ ಜನ. ಈಗ ಬಂಡೆ ಮಹಾಕಾಳಿ ದೇವಸ್ಥಾನದ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ವರ್ಷದ ಕೊನೆಯ ಅಮಾವಾಸ್ಯೆ ಅಂದರೆ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ವರ್ಷದ ಕೊನೆಯ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ ಅಂತಲೇ ಫೇಮಸ್ಸು. ಹಾಗಾಗಿ ಸಾಕಷ್ಟು ಜನ, ಅದರಲ್ಲೂ ಈಗ ಮಲೆ ಮಹದೇಶ್ವರ ಬೆಟ್ಟ, ಚಾಮುಂಡಿ ಬೆಟ್ಟ ಎಲ್ಲ ಕಡೆ ವಿಪರೀತ ಜನ. ಹಾಗೆಯೇ ಇಲ್ಲೂ ಕೂಡ ಅದೇ ರೀತಿ ಜನ.